ಗುಲ್ಬರ್ಗಾ ವಿದ್ಯುತ್ ವಿತರಣಾ ಕಂಪನಿ ಗುತ್ತಿಗೆಯನ್ನು ಈ ಕೂಡಲೇ ಪರಿಷ್ಕೃತ ವೇತನವನ್ನು ಒದಗಿಸಿ ಕೆಪಿಟಿಸಿಎಲ್ ಜೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯತನಕ್ಕೆ ಹೇಳಿ ಧಿಕ್ಕಾರ. ಬಿಡುಗಡೆ ಆಗಿದ್ದರೂ ಕೂಡ ಒದಗಿಸಿದ ಕೆಪಿಟಿಸಿಎಲ್ ಮತ್ತು ಜೆಸ್ಕಾಂ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಆಗತ್ತಿಸಿ ಗುತ್ತಿಗೆದಾರರಿಂದ ಆಗುತ್ತಿರುವ ಅನ್ಯಾಯವನ್ನು ಸರಿಪಡಿಸಿ ಗುತ್ತಿಗೆ ಕಾರ್ಮಿಕರಿಗೆ ಹೇಳಿ ಕೆಪಿಟಿಸಿಎಲ್ ಮತ್ತು ಜೆಸ್ಕಾಂ ಇಲಾಖೆಗಳ ನಿರ್ಲಕ್ಷ್ಯತನಕ್ಕೆ ಹೇಳಿ ಧಿಕ್ಕಾರ. ಪರಿಷ್ಕೃತಗೊಂಡ ವೇತನವನ್ನು ಜಾರಿ ಮಾಡಿ. ಹಿಂದೇಟು ಹಾಕುತ್ತಿದ್ದಾರೆ. ಇದಕ್ಕೆ ಮೂಲ ಮಾಲೀಕರಾದಂತಹ ಕೆಪಿಟಿಸಿಎಲ್ ಜೆಸ್ಕಾಂ ಅಧಿಕಾರಿಗಳು ಕೂಡ ಇದಕ್ಕೆ ಆದೇಶ ಆಗಿದೆ, ಬಿಲ್ ಪಾಸ್ ಆಗ್ತಿದೆ, ಆ ಪ್ರಕಾರ ವೇತನ ಪಾವತಿ ಮಾಡಿ ಅಂತ ಕೂಡ ಅವರು ಹೇಳ್ತಾ ಇಲ್ಲ ಗುತ್ತಿಗೆದಾರರಿಗೆ. ಹಾಗಾಗಿ ಇದರಿಂದ ನಮಗೆ ಸುಮಾರು ಎರಡೂವರೆ ತಿಂಗಳಿಂದ ಏನೊಂದು ಹೆಚ್ಚಳ ಆಯ್ತು ಅಂತೇಳಿ ನಾವು ಸಂತೋಷ ಪಡ್ತಿದ್ದೀವಿ. ಆ ವೇತನ ನಮ್ಮ ಜೇಬಿಗೆ ಸೇರ್ತಾ ಇಲ್ಲ. ಹಾಗಾಗಿ ನಾವು ಈ ದಿನ ಇವತ್ತು ಇಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಕೆಪಿಟಿಸಿಎಲ್ ಮತ್ತು ಜೆಸ್ಕಾಂ ಅಧಿಕಾರಿಗಳು ಬಂದ್ಬಿಟ್ಟು ಈ ಜಾಗಕ್ಕೆ ನಮ್ಮ ಸಮಸ್ಯೆನ ಆಲಿಸಬೇಕು. ಒಂದ್ ವೇಳೆ ಇದಕ್ಕೆ ಸ್ಪಂದಿಸದಿದ್ದರೆ ನಾವು ಇವತ್ತು 14 ದಿನಗಳ ನೋಟಿಸ್ ಇಶ್ಯೂ ಮಾಡಿ ಕಾರ್ಮಿಕ ಇಲಾಖೆಗೆ 14 ದಿನ ನಂತರ ನಮ್ಮ ಬೇಡಿಕೆ ಈಡೇರಿದ್ದರೆ ನಾವು ಎಲ್ಲ ವಿದ್ಯುತ್ ಉಪಕೇಂದ್ರಗಳಲ್ಲಿ ಕೆಲಸ ಸ್ಥಗಿತಗೊಳಿಸಿ ಮುಷ್ಕರಕ್ಕೆ ನಾವು ಮುನ್ನಡೆಯುತ್ತಿದ್ದೇವೆ.